ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಪಾರ್ಟ್ 1 ವಿಡಿಯೋನ ಪಾರ್ಟ್ 2 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಐಕಿಯಾ ವಿಡಿಯೋಗೆ. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ ಬಜಾರ್ ಅಥವಾ ಮಾರ್ಕೆಟ್ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ಈ ಹಾಲಲ್ಲಿ ಶಾಪಿಂಗ್ ಮಾಡ್ಬೋದು. ಸಿಕ್ಕಾಬಟ್ಟೆ ಬೇಕಾದ್ದೆಲ್ಲ, ಕಣ್ಣಿಗೆ ಬೇಕಾದ್ದೆಲ್ಲ ವಸ್ತುಗಳಿದೆ, ಶಾಪಿಂಗ್ ಮಾಡ್ಬೋದು. ಮತ್ತು ನಾನು ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಏನೇನು ವಸ್ತುಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ವಸ್ತುಗಳದ್ದು, ಬಟ್ ಹಂಗೆ ಕಾಸ್ಟ್ಲಿನೂ ಇದೆ. ನೋಡಿ ತೊಗೋಬೇಕು ಅಷ್ಟೇ. ಯಾರು ಬರ್ತೀರೋ ಅದನ್ನು ರೇಟ್ ನೋಡಿ ಆಮೇಲೆ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಫ್ರೆಂಡ್ಸ್. ಬಟ್ ಏನು ಉಪಯೋಗ ಅಂತಂದರೆ, ಫಸ್ಟ್ ಇವಾಗ ಮನೆ ಕಟ್ಟಿರ್ತೀವಲ್ವ, ಮನೆ ಕಟ್ಟಿರೋರಿಗೆ ಕಿಚನ್ ಹೆಂಗಿರಬೇಕು, ಡೈನಿಂಗ್ ಹಾಲ್ ಹೆಂಗಿರಬೇಕು, ಹಾಲ್ ಹೆಂಗಿರಬೇಕು ಅಂತ ಎಲ್ಲ ಐಡಿಯಾನು ಐಕಿಯಾದಲ್ಲಿ ಸಿಗುತ್ತೆ. ಮತ್ತು ಬೇಕು ಅಂದರೆ ನಿಮ್ಗೆ ಅದೇ ಥರ ಸೇಮ್ ಆರ್ಡ್ರ್ ಕೊಟ್ಟರೆ ಅದೇ ಥರ ಮಾಡಿಕೊಡ್ತಾರೆ, ಆಯಿತಾ. ಮತ್ತು ನೆಕ್ಸ್ಟ್ ಕೆಳಗಡೆ ಬಂದರೆ ಮಾರ್ಕೆಟ್ ಹಾಲ್ ಇರುತ್ತದೆ. ಅಲ್ಲಿ ಮನೆಗೆ ಏನೇನು ಉಪಯೋಗಿಸ್ತೀವೋ ಅದ್ರ ವಸ್ತುಗಳೆಲ್ಲ, ಎಲ್ಲ ವಸ್ತುಗಳು ಈ ಹಾಲಲ್ಲಿ ಸಿಗುತ್ತದೆ. ಅಂದರೆ ಇವಾಗ ಹೊಸದಾಗಿ ಮದುವೆ ಆಗಿರೋರು ಬಂದರೆ ಏನೇನು ಬೇಕೋ ವಸ್ತುಗಳು ಎಲ್ಲ ಒಂದೇ ಇದರಲ್ಲಿ ಸಿಕ್ಬಿಡುತ್ತೆ. ಒಂದೇ ಶಾಪಲ್ಲಿ ನಿಮಗೆ ಎಲ್ಲ ಸಿಗುತ್ತದೆ ಫ್ರೆಂಡ್ಸ್. ಮನೆ ಕಟ್ಟೋರು, ಮನೆ ಕಟ್ತಾ ಇರೋರು, ಹೊಸ ಮನೆಗೆ ಏನೇನು ಬೇಕೋ ಐಟಮ್ಗಳು ಎಲ್ಲ ಈ ಐಕಿಯಾದಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಂದರೆ ಎಲ್ಲ ಚೆನ್ನಾಗಿದೆ. ಗಮನ ಇಟ್ಟು ಆಯ್ಕೆ ಮಾಡಿ ವಸ್ತುಗಳನ್ನು ತೆಗೆದುಕೊಳ್ಳಿ ಅಷ್ಟೆ. ಅದರಲ್ಲೂ ಗ್ಲಾಸ್ ಐಟಮ್ಗಳಂತೂ ಮಸ್ತು ಸೂಪರು. ಕಣ್ಣಿಗೆ ಹಬ್ಬನೋ ಹಬ್ಬ. ಏನು ಒಂದೊಂದು ವೆರೈಟಿಗಳಾಗಿದೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನೋಡಿ ಎಲ್ಲ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನನಗೆ ಏನು ಬೇಕೋ ಅದನ್ನು ನಾನು ತಗೊಂಡಿದ್ದೀನಿ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಸ್ಟೀಲ್ ಐಟಮ್ಗಳು, ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಬಟ್ ಏನು ಗೊತ್ತಾ, ನಾವು ಕಾಸ್ಟ್ಲಿ ಅಂತ ಬರದೇ ಇರಬಾರ್ದು. ನಾವು ತಗೋತೀವೋ ತಗೊಳ್ಳಲ್ವೋ ಅದು ಸೆಕೆಂಡರಿ. ಬಟ್ ಇಂಥ ದೊಡ್ಡದು ಶಾಪಿಂಗ್ ಸೆಂಟ್ರಿಗೆ ನಾವು ಬಂದು ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಇದು. ಯಾವ ಫಾರಿನ್ಗೂ ಕಮ್ಮಿ ಇಲ್ಲ. ಹೆಂಗೆ ನಾವು ಟಿ ವಿಗಳಲ್ಲಿ, ಫಿಲಮ್ಗಳಲ್ಲಿ ಫಾರಿನ್ದು ಶಾಪಿಂಗ್ ಮಾಲು ಅಥವಾ ಮಾಲ್ಗಳು ನೋಡ್ತೀವೋ ಅದೇ ಥರ ಸೇಮ್ ಫೀಲಿಂಗ್ ಇದೆ. ನಿಜವಾಗ್ಲೂ ನೋಡ್ತಾ ಇದ್ದರೆ ಒಂದು ಕಣ್ಣಿಗೆ ಆನಂದ ಆಗುತ್ತೆ. ನಿಜವಾಗ್ಲೂ ಯಾರ್ಯಾರು ಫಾರಿನ್ಗೆ ಹೋಗಲ್ಲ ಅಂದರೆ ಹೋಗದೇ ಇರೋರು, ನಮಗೆ ಫಾರಿನ್ದು ಕನಸು ದೂರ ಅಂತ ಇರೋರು ನಿಜವಾಗ್ಲೂ ಬಂದು ಒಮ್ಮೆ ಭೇಟಿ ಕೊಡಿ. ಅಷ್ಟು ಚೆಂದ ಇದೆ ನಿಜವಾಗ್ಲೂ. ವಸ್ತುಗಳು ಅಷ್ಟೇ, ಎಲ್ಲ ವಸ್ತುಗಳು ವಿಭಿನ್ನವಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆಮೇಲೆ ಎಂತ ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬನ್ನಿ. ಸಿಕ್ಕಾಬಟ್ಟೆ ನಡೆಯೋದು ದೊಡ್ಡದು. ಕಾಲುಗಳ ನೋವಂತೂ ನಿಮಗೆ ಮನೆಗೆ ಹೋದ್ಮೇಲೆ ರಾತ್ರಿ ಪೇಯ್ನ್ ಬಂದೇ ಬರ್ತದೆ. ನಿಜವಾಗ್ಲೂ ನಮಗಂತೂ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ವಿ. ನಾವು ಒಂದು 11:30 ಅಲ್ಲಿ ತಲುಪಿದ್ವಿ. ಮನೆಗೆ ಬರೋ ತನಕ 4:30-5 ಗಂಟೆ ಆಯಿತು ನಾವು ಮನೆಗೆ ಬರೋ ತನಕ. ಬಟ್ ಎಂಥ ಪ್ರಾಬ್ಲಮ್ ಆಗಿದ್ದು ಅಂದರೆ, ನಾವು ಊಟ ಮಾಡಲಿಲ್ಲ. ಮಧ್ಯಾಹ್ನ ತಿಂಡಿ ತಿಂದ್ಕೊಂಡು ಹೋಗಿದ್ವಲ್ಲ 11 o'clockಗೆ, ಮಧ್ಯಾಹ್ನ ಊಟ ಮಾಡಲಿಲ್ಲ. ಅದೇ ಪ್ರಾಬ್ಲಮ್ ಆಯಿತು ನಮಗೆ, ಅದೇ ಸ್ಟ್ರೈನ್ ಆಯಿತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಯಿತು ನಮಗೆ. ನಡೆದು ಕಾಲೆಲ್ಲ ನೋವು ಬಂತು. ಅಷ್ಟು ದೊಡ್ಡದಿದೆ. ಅಂದರೆ ನನ್ನ ಅನುಭವ ಹೇಳ್ತಾ ಇರೋದು ನಿಮಗೆ. ಮಕ್ಕಳು ಬಂದುಬಿಟ್ರಂತೂ ನಿಮಗೆ ಅವ್ರದ್ದು ಕಿಡ್ಸ್ ಕಾರ್ನರ್ ಅಂತಲೇ ಇದೆ, ಅಲ್ಲಿ ಮಕ್ಕಳು ಮಾತ್ರ ಬಿಡಲ್ಲ. ಏನಾದರೂ ತಗೊಡ್ಬೇಕಾಗುತ್ತೆ ನಿಮಗೆ. ಆಟ ಮಾಡೇ ಮಾಡ್ತಾರೆ ಸಿಕ್ಕಾಬಟ್ಟೆ. ಅಷ್ಟು ಒಂದು ಗೊಂಬೆಯಿಂದ ಇನ್ನೊಂದು ಗೊಂಬೆ ನೋಡ್ತಾ ಇದೆ, ಅಷ್ಟು ವಿಭಿನ್ನವಾಗಿದೆ ಮತ್ತು ಸಖತ್ತಾಗಿದೆ ಗೊಂಬೆಗಳು. ಈ ಮರದ ಐಟಮ್ಗಳು ಅಷ್ಟೇ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಚಿಕ್ಕ ಸೈಜ್ ಇದೆ, ದೊಡ್ಡ ಸೈಜು ಇದೆ. ಬಟ್ ತುಂಬ ಕಾಸ್ಟ್ಲಿ ಇತ್ತು. ದೊಡ್ಡ ಸೈಜು ಅಂದರೆ ಮೀಡಿಯಮಲ್ಲಿ ಅದು 1800 ಅಂತ ಇತ್ತು ಬೆಲೆ. ನಾವು ನೋಡಿದ್ವಿ, ಅಲ್ಲೇ ಇಟ್ವಿ, ಬಂದ್ವಿ ಅಷ್ಟೇ. ಗ್ಲಾಸ್ ಐಟಮ್ ಮಾತ್ರ ಸೂಪರಾಗಿದೆ.
ಒಂದೊಂದು ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ಡೈನಿಂಗ್ ಟೇಬಲ್ ಮೇಲೆ ಇಡೋದು, ಯಾವ ಕಡೆಗೆ ಬೇಕಾದ್ರೂ ಅದನ್ನು ತಿರ್ಸ್ಕೋಬೋದು. ಈ ಪಿಂಗಾಣಿ ಐಟಮ್ಗಳಂತೂ ಒಂದಿಗಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ವಿಭಿನ್ನವಾಗಿದೆ. ಆ ಪ್ಲೇಟ್ಗಳು ವೆಯ್ಟ್ ಅಂತೂ ನಿಜ ಅಷ್ಟು ವೆಯ್ಟ್ ಇದೆ, ಒಂದೊಂದು ಪ್ಲೇಟ್ ಒಂದೊಂದು. ಕಪ್ಗಳು ಅಷ್ಟೇ ಸೂಪರಾಗಿದೆ. ಬಟ್ ಒಂದೊಂದು ವಸ್ತು ಇತ್ತು ಫ್ರೆಂಡ್ಸ್, ನಿಜವಾಗ್ಲೂ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ. ಅಲ್ಲಿ ಬರೆದೂ ಇರಲಿಲ್ಲ, ಸುಮ್ಮನೆ ನೋಡಿದ್ವಿ ನಾವು ಅಷ್ಟೇ, ನೋಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ವಿ ಅಷ್ಟೇ ಫ್ರೆಂಡ್ಸ್. ಸ್ಟೀಲ್ ಐಟಮ್ಗಳು ಅಷ್ಟೇ, ಸ್ಪೂನ್ಗಳು, ಫೋರ್ಕ್ಗಳು ಎಲ್ಲ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ವೆಯ್ಟ್ ಇದೆ, ಒಂದೊಂದು ವೆಯ್ಟ್ ಇದೆ, ಚೆನ್ನಾಗಿದೆ ಸ್ಟೀಲ್ ಐಟಮ್ಸ್ಗಳಿವೆ. ಹಂಗೆ ಮುಂದೆ ಗ್ಲಾಸ್ ಐಟಮ್ ಬಂತು. ಜಗ್ಗಳಂತೂ ಸಖತ್ತಾಗಿದೆ, ಜಗ್ಗಳು, ಗ್ಲಾಸ್, ಎಲ್ಲ ಗ್ಲಾಸ್ ಜಗ್ಗಳು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಮುಂದೆ ಹೋಗ್ತಾ ಹಂಗೆ ನೋಡ್ತಾ ಇದ್ವಿ ಫ್ರೆಂಡ್ಸ್, ಕಾಫಿ ಫಿಲ್ಟ್ರ್ ಇದೆ. ಇದೊಂಥರ ಅಂದರೆ ಎಲ್ಲ ಕಡೆನೂ ಇದೆ ಅನಿಸುತ್ತೆ ಮೋಸ್ಟ್ಲಿ, ನಾನು ಇದನ್ನು ನೋಡಿರಲಿಲ್ಲ. ಕಾಫಿ ಫಿಲ್ಟ್ರ್ ಅಂದರೆ ಸ್ಟೀಲಲ್ಲಿ ಮಾಡ್ತೀವಲ್ಲ ಅದು ಅಂದ್ಕೊಂಡಿದ್ದೆ ನಾನು, ಆ ಥರದ್ದು ಮಾತ್ರ ನಾನು ನೋಡಿದ್ದೆ ಅಷ್ಟೇ. ಇದು ಹೆಂಗೆ ಅಂದರೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋದಷ್ಟೇ ಕಾಫಿ ಫಿಲ್ಟ್ರು. ಕಾಫಿ ಪೌಡರ್ ಮತ್ತು ಬಿಸಿನೀರು ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋದಷ್ಟೇ. ತುಂಬ ಚೆನ್ನಾಗಿತ್ತು, ಅದನ್ನ ನಾವು ನೋಡಿ ತೋರಿಸ್ತೀನಿ, ಮುಂದೆ ಇದೆ, ಅದು ಬರುತ್ತೆ ನೋಡಿ. ಇದು ಗ್ಲಾಸ್ ಜಗ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಆಯಿಲ್ ಬಾಟ್ಲುಗಳು ನೋಡಿ, ಅದು ಅಷ್ಟೇ ಗ್ಲಾಸ್, ಎಲ್ಲ ಗ್ಲಾಸ್ಗಳು ತುಂಬ ಜಾಗೃತೆಯಿಂದ ಬಳಸ್ತೀನಿ, ಮೇಂಟೈನ್ ಮಾಡ್ತೀನಿ ಅಂದವ್ರು ಮಾತ್ರ ತೊಗೊಳ್ಳಿ ಗ್ಲಾಸ್ನ. ನೋಡಿ, ಇದನ್ನೇ ನಾನು ಹೇಳಿದ್ದು ಕಾಫಿ ಫಿಲ್ಟ್ರು ಅಂತ ಹೇಳಿದ್ದು. ಅದು ನೋಡೋಕ್ಕೆ ಒಂಥರ ಲುಕ್ಕಾಗಿ ಕ್ಯೂಟಾಗಿತ್ತು, ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದರೊಳಗಡೆ ಕಾಫಿ ಪೌಡ್ರ್ ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಫಿಲ್ಟ್ರ್ ಆಗಿಬಿಡುತ್ತೆ. ಅದು ಚಿಕ್ಕದು ಇತ್ತು, ದೊಡ್ಡದು ಇತ್ತು. ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ, ಒಂದು ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ನೋಡಿ. ಗ್ಲಾಸ್ದು ಕಾಫಿ ಫಿಲ್ಟ್ರ್ ಪ್ರೆಸ್ ಮಾಡಿದ್ರೆ ಒಳಗಡೆ ನೀರು ಪೌಡ್ರ್ ಹಾಕ್ಬಿಟ್ಟು ಕಾಫಿ ಫಿಲ್ಟ್ರ್ ಆಗಿಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಅಷ್ಟೇ ದೊಡ್ಡ ಸೈಜು, ಚಿಕ್ಕ ಸೈಜು ಎಲ್ಲ ಇತ್ತು, ವೆರೈಟಿ. ಮುಂದೆ ಹೋಗ್ತಾ ಪಿಲ್ಲೋಗಳು ಸಿಕ್ತು, ಅದು ಅಷ್ಟೇ ವಿಭಿನ್ನವಾಗಿದೆ. ಒಂದು ಪಿಲ್ಲೋಕ್ಕೂ ಇನ್ನೊಂದು ಪಿಲ್ಲೋಕ್ಕೂ ಸಿಕ್ಕಾಪಟ್ಟೆ ಡಿಸೈನ್ಗಳು, ವೆರೈಟಿಗಳು ಸಖತ್ತಾಗಿದೆ. ಕರ್ಟನ್ಗಳು ಅಷ್ಟೇ, ಕರ್ಟನ್ಗಳು ಚೆನ್ನಾಗಿದೆ. ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ನಾನು ಎಲ್ಲನೂ ಫುಲ್ಲು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅಂತ, ಎಲ್ಲ ತೋರಿಸಿದ್ದೀನಿ ಅಂತಲ್ಲ. ಯಾಕೆಂದರೆ ನಿಮಗೆ ಅದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋದರೆ ಲೆಂತಿ ಆಗಿಬಿಡುತ್ತೆ ತುಂಬ. ಎಷ್ಟು ಬೇಕು ಅಂದರೆ ನಾವು ಯಾವ ಕಡೆ ಓಡಾಡಿದ್ವಿ ಅದನ್ನೆಲ್ಲ ನಿಮಗೆ ತೆಗೆದು ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಲಾಸ್ಟ್ 4 ಗಂಟೆ 3 ಗಂಟೆ ಆದಂಗೆ ಸ್ಟ್ರೈನ್ ಆಗ್ಬಿಡ್ತು ಫುಲ್ಲು. ಅಯ್ಯೋ ಸಾಕು ನಡಿ ಹೋಗ್ಬಿಡೋಣ ಅಂದ್ಬಿಟ್ಟೆ ಹೊರಟ್ವಿ. ಬಟ್ ಬಿಲ್ ಕೌಂಟ್ರಲ್ಲಿ ಫುಲ್ ರಶ್ ಇತ್ತು, ಅಲ್ಲೇ ಸುಮಾರು ಹೊತ್ತು ಲೇಟ್ ಆಯಿತು.
ಎಷ್ಟು ಎಕರೆಯಲ್ಲಿ ಮಾಡಿದಾರೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ದೊಡ್ಡದು. ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಅದು ಸಿಕ್ಕಾಪಟ್ಟೆ ದೊಡ್ಡದು ತುಂಬ. ಆಮೇಲೆ ಒಳಗಡೆ ಏನಂತಾರೆ ಅಲ್ಲಿಗೆ ಹಾಗೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ತುಂಬ ಶಾಪಿಂಗ್ ವಸ್ತುಗಳಿದೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬೈ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.